ಇನ್ನು ನೋಡಿ, ಕೆಲವೊಂದು ಸಂಗತಿಗಳನ್ನು ನಾವು ಇಲ್ಲಿ ಮಾತಾಡಲೇಬೇಕು. ಈಗ ಜಸ್ಟ್ ಒಂದು 3 ವರ್ಷದ ಹಿಂದಿನ ಘಟನಾವಳಿಗಳನ್ನು ಒಂದ್ಸರಿ ಜ್ಞಾಪಿಸ್ಕೊಳ್ಳಿ. ವೇದಿಕೆ ಮೇಲೆ ಜಯಮೃತ್ಯುಂಜಯ ಶ್ರೀಗಳು, ಆ ಕಡೆಗೆ ಯತ್ನಾಳ್ ಅವರು, ಈ ಕಡೆಗೆ ವಿಜಯಾನಂದ ಕಾಶ್ಯಪ್ಪನವರ್, ಅವರ ಪತ್ನಿ, ಹಿಂಡು ದಂಡು ಎಲ್ಲರೂ ಕೂಡ ಸ್ವಾಮೀಜಿಗಳಿಗೆ ಜಯ ಜಯಕಾರ, ನಮಗೆ ಮೀಸಲಾತಿ ಬೇಕು ಅನ್ನುವಂಥ ಉದ್ಘೋಷ. ಈಗ ಏನಾಗಿದೆ ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಕಾಶ್ಯಪ್ಪನವರ್ ಶ್ರೀಗಳ ವಿರುದ್ಧ ತಿರುಗಿ ಬಿದ್ದರು. ಅಷ್ಟೇ ಅಲ್ಲ, ಈಗ ಅಧ್ಯಕ್ಷರು ಕೂಡ ಹೌದವರು. ವಿಜಯಾನಂದ ಕಾಶ್ಯಪ್ಪನವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕಿಟ್ಟು ಹೇಳಿದ್ದಾರೆ, ಸ್ವಾಮೀಜಿಗಳನ್ನೇ ಬದಲಾಯಿಸ್ತೀವಿ. ನಿಮಗೆ ಮಠ ಮಾನ್ಯ ಮಾಡಿಕೊಟ್ಟಿರೋದು ನಾವು ಯಾಕೆ ಅಂತಂದರೆ ಧರ್ಮ ಪ್ರಚಾರ ಮಾಡಲಿಕ್ಕೆ, ಸಂಸ್ಕೃತಿಯನ್ನು ಬಿತ್ತಲಿಕ್ಕೆ. ನೀವು ಬೇರೆ ಬೇರೆ ಮಾಡ್ತಾ ಇದ್ದೀರಿ. ಹೀಗಾಗೇನು ಅಂತಂದರೆ ನಾವು ಈ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಒಬ್ಬ ಗುರುಗಳನ್ನು ನೇಮಕ ಮಾಡ್ತೀವಿ. ಮಠಕ್ಕೆ ಮಾಲೀಕರು ಸ್ವಾಮೀಜಿ ಅಲ್ಲ, ನಮ್ಮ ಟ್ರಸ್ಟ್ ಅನ್ನುವಂಥ ಮಾತನ್ನು ವಿಜಯಾನಂದ ಕಾಶ್ಯಪ್ಪನವರು ಹೇಳ್ತಾ ಇದ್ದಾರೆ. ಅಂದರೆ ಸಂಬಂಧಗಳು ಎಲ್ಲಿಂದ ಎಲ್ಲಿಗೆ ಬಂದುಬಿಡ್ತವೆ ನೋಡಿ. ಅಧಿಕಾರ ಇಲ್ದಿರೋಂಥ ಸಂದರ್ಭದಲ್ಲಿ ಹೆಂಗೆ, ಅಧಿಕಾರ ಬಂದಾದ ಮೇಲೆ ಹೆಂಗೆ. ಇದು ವಿಜಯಾನಂದ ಕಾಶ್ಯಪ್ಪನವರು ಜಯಮೃತ್ಯುಂಜಯ ಶ್ರೀಗಳ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಚಿಂತನೆ ಆಗಿದೆ, ಅದು ನಿರ್ಧಾರನೂ ಕೂಡ ಆಗತ್ತೆ. ಮತ್ತೆ ಅದು ಹೇಳ್ತಾ ಇದೆ, ನಿರ್ಧಾರದಲ್ಲಿ ಬದಲಾವಣೆ ಆಗುತ್ತೆ ಆಗೋದ್ರಲ್ಲಿ ಏನಿಲ್ಲ. ನಮಗೆ ಒಬ್ರು ಅಲ್ಲಿ ಮಠದಲ್ಲಿ ನೋಡ್ಕೊಳ್ಬೇಕು. ಪಾಪ ನಮ್ಮ ಸಮಾಜದ ಜನ ಬರ್ತಾರ, ಏನೋ ಕೂಡಲ ಸಂಘದಲ್ಲಿ ಪವಿತ್ರವಾದ ಒಂದು ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇದೆ ನಮ್ಮ ಮಠ, ಅಲ್ಲಿ ಹೋಗಿ ಬರ್ಬೇಕು, ನಮ್ಮ ಗುರುಗಳು ಭೇಟಿ ಆಗ್ಬೇಕು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಒಬ್ಬರನ್ನ ಗುರುಗಳಾಗಿ ನೇಮಕ ಮಾಡೋದು ಕೂಡ ಸತ್ಯ. ಇನ್ನು ಜಯಮೃತ್ಯುಂಜಯ ಶ್ರೀ ಆರೋಗ್ಯದಲ್ಲಿ ಏರುಪೇರಾಗಿದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧ್ಯಕ್ಷರು ಜಯಮೃತ್ಯುಂಜಯ ಶ್ರೀಗಳು ಅವರಿಗೆ ವಿಪರೀತವಾದಂಥ ತಲೆನೋವು ಮತ್ತು ಎದೆನೋವು. ಹೀಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಾವು ತೋರಿಸ್ತಾ ಇದ್ದೀವಿ, ಆಸ್ಪತ್ರೆಯ ದೃಶ್ಯಾವಳಿಗಳನ್ನೇ ನಾವು ತೋರಿಸ್ತಾ ಇದ್ದೀವಿ. ಬಾಗಲಕೋಟೆಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಅವರ ವಿರುದ್ಧ ಹರಿಹಾಯ್ದಿರುವಂಥ ಶಾಸಕರು ಕಾಶ್ಯಪ್ಪನವರ್, ಇನ್ನೊಂದು ಕಡೆಗೆ ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರು.